ರುಚಿಕರವಾದ ಪಾಲಕ್ ಕಿಚಡಿ ಮಾಡಲು ಮೊದಲು ನಾವು ಒಂದು ಲೋಟ ಅಕ್ಕಿ, ಅರ್ಧ ಲೋಟ ಹೆಸರುಬೇಳೆ ಮತ್ತು ಸ್ವಲ್ಪ ತೊಗರಿಬೇಳೆ ಜೊತೆಗೆ ಅರ್ಧ ಚಮಚ ಮೆಂತೆಕಾಳು ಹಾಕಿ ಚೆನ್ನಾಗಿ ತೊಳೆದು 4 ರಿಂದ 5 ಕುಕ್ಕರ್ ವಿಷಲ್ ಕೂಗಿಸಿಕೊಳ್ಳಬೇಕು. ಈ ಕಡೆ ಒಂದು ಪಾಲಕ್ ಸೊಪ್ಪು ಕಾದ ನೀರಿನಲ್ಲಿ ಹಾಕಿ ಬೇಯಿಸಿಕೊಳ್ಳಬೇಕು. ಬೇಯಿಸಿಕೊಂಡ ಪಾಲಕನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ, ಶುಂಠಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ ಹಾಕಿ ಸಣ್ಣಗೆ ರುಬ್ಬಿಕೊಂಡು ಇರಬೇಕು. ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೆಟೊ, ಬೀನ್ಸ್ ಹಾಕಿ ಚೆನ್ನಾಗಿ ಬೇಯಿಸಿಕೊಂಡು ರುಬ್ಬಿದ ಪಾಲಕ್ ಮಿಶ್ರಣವನ್ನು ಹಾಕಬೇಕು. ಅದು ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರಿಶಿನ, ಗರಂ ಮಸಾಲ ಹಾಕಿ ಮತ್ತೊಂದು ಬಾರಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನಂತರ ಕುಕ್ಕರ್ನಲ್ಲಿ ಮಾಡಿದ ಅನ್ನವನ್ನು ಈ ಮಿಶ್ರಣಕ್ಕೆ ಹಾಕಿ ಬೇಕಾದಷ್ಟು ನೀರು ಹಾಕಿಕೊಂಡು ಕೊನೆಗೆ ಒಂದು ಪ್ಯಾನ್ನಲ್ಲಿ ತುಪ್ಪ, ಗೋಡಂಬಿ, ಕರಿಬೇವು ಒಗ್ಗರಣೆ ಮಾಡಿ ಕಿಚಡಿಗೆ ಸೇರಿಸಿದರೆ ಪಾಲಕ್ ಕಿಚಡಿ ಸವಿಯಲು ಸಿದ್ಧ. ಹಾಗಾದರೆ ಮತ್ತ್ಯಾಕೆ ತಡ ಮಾಡ್ತೀರಾ? ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ರುಚಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.